ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸ್ನೇಹಿತರೆ, ಶ್ವೇತಾ ಅವ್ರ ಶಾಪ್ದು ವೀಡಿಯೋಸ್ ಮುಗಿಸ್ಕೊಂಬಂದೆ. 3 ಗಂಟೆ ಟೈಮು, ವಿಪರೀತ ಬಿಸಿಲು. ಯಪ್ಪ ಬಿಸಿಲು ತಡೆಯೋಕ್ಕಾಗ್ತಿಲ್ಲ ನನಗಂತೂ. ನೀರು ಬುರುಡೆಲ್ಲ ಕಿತ್ಕೊಂಡು ಬರ್ತಾ ಇದ್ವು. ಅಲ್ಲಿಂದ ರೋಹಿತ್ ಸುಜಿತ್ ಅವ್ರದ್ದು ಸ್ಕೂಲ್ ಹತ್ರ ಹೋಗಿದೆ. ಸ್ಕೂಲ್ ಡೇ ಇದೆ, ಸೊ ಅಮೌಂಟ್ ಕಟ್ಟಬೇಕಾಯ್ತು ಡ್ರೆಸ್ಗೆಲ್ಲ. ಸೊ ಅಲ್ಲೋಗಿ ಡ್ರೆಸ್ಗೆ ಅಮೌಂಟ್ ಕಟ್ಟಿ ಆಮೇಲೆ ರಾಧಾ ಅವ್ರ ಹತ್ರ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಸುಮಾರು ಜನ ಕೇಳ್ತಾ ಇರ್ತೀರ, ಶ್ವೇತಾ ಅವರೇ ಹೇರ್ ಕೇರ್ ಬಗ್ಗೆ ಒಂದು ಸ್ವಲ್ಪ ತೋರಿಸಿ ಅಂತ. ನನ್ನದೇ ಹೇರ್ ಎಲ್ಲ ಉದ್ರೋಗಿದೆ, ಸೊ ಹೇರ್ ಕೇರ್ ಬಗ್ಗೆ ಇನ್ನೇನು ತೋರಿಸ್ಲಿ. ಸೊ ನನ್ನ ಕೂದಲು ಚೆನ್ನಾಗಾಗಲಿ, ಆಮೇಲೆ ತೋರಿಸ್ತೀನಿ. ಸೊ ಇರೋದ್ರಲ್ಲಿ ಉತ್ತಮ ಕೇರ್ ಮಾಡೋದಕ್ಕೆ. ಸೊ ಸುಜಿತ್ ಬಾಣಂತಿಲಿ ಹೆಂಗೆ ಅಂತಂದರೆ, ಬುಡವು ಹಿಡಿಯೋಕ್ಕಾಗ್ತಿರಲ್ಲ. ಎಲ್ರಿಗೂ ಬಾಣಂತನದಲ್ಲಿ ಕೂದಲು ಉದುರೋದ್ರೆ ನನಗೆ ಹಂಗಲ್ಲ. ಬಾಣಂತನದಲ್ಲಿ ತುಂಬ ಹೇರ್ ಸಖತ್ತಾಗಿ ಆಗ್ಬಿಡುತ್ತೆ, ಉದ್ದಕ್ಕೆ ದಪ್ಪಗೆ. ಸೊ ನೋಡ್ತೀನಿ, ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಅಥವಾ ಫೋಟೋಸ್ ಇದ್ದರೆ ಹಾಕ್ತೀನಿ. ಸೊ ಎಷ್ಟು ಚೆನ್ನಾಗಿ ಇದ್ದರೆ ಹಾಕ್ತೀನಿ, ಇಲ್ದ್ರಿಲ್ಲ. ಎಷ್ಟು ಚೆನ್ನಾಗಿ ಹೇರ್ ಆಗಿಬಿಟ್ಟಿತ್ತು ಅಂತಂದರೆ ಎಲ್ಲರೂ ನನ್ನ ಹೇರ್ ಮೇಲೆ ಕಣ್ಣು. ಅಯ್ಯೋ ಬಾಣಂತನದಲ್ಲೆಲ್ಲ ಕೂದಲು ಉದುರಿದ್ರೆ ಇವ್ರಿಗೆ ನೋಡ್ರಿ ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ದಪ್ಪ ಆಗಿದೆ ಅಂತ ಅನ್ನೋರು. ಸೊ ಅಷ್ಟು ಉದ್ದ ಆಗಿಬಿಟ್ಟಿತ್ತು ಕೂದಲು ದಪ್ಪಗೆ. ಸೊ ಆಮೇಲೆ ಸುಜಿತ್ ನಗ್ತಾ ನಗ್ತಾ ಕೂದಲು ಉದುರುತ್ತೆ ಅಂತಾರಲ್ಲ, ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಸುಜಿತ್ ಅಂತೂ ಸಖತ್ ನಗೋನು. ಅವನು ನಂಬ್ತಿರೋ ಇಲ್ವೋ, ಹುಟ್ಟಿದ 5 ದಿವಸಕ್ಕೇ ನಗಕ್ಕೆ ಶುರು ಮಾಡಿದ್ದ. ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗೋದು. ಇವತ್ತಿನವರೆಗೂ ಹಾಗೆ ನಗ್ತಿರ್ತಾನೆ, ಹೀ ಅಂತ ಅನ್ಬಿಟ್ಕೊಂಡು ಅಂತಾರೆ. ಸೊ ಎಲ್ಲರೂ ನಂತರ ಅಂತ ಹೇಳ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇರ್ ಚೆನ್ನಾಗಾದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡೋದು, ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಲೆವೆಲ್ ಕಟ್ ಅಷ್ಟೇ ಮಾಡಿಸ್ದೆ, ಸ್ವಲ್ಪ ಸ್ಪಿಟ್ ಎಂಡ್ ಆಗಿತ್ತು ಹಂಗಾಗಿ. ಸೊ ಇನ್ನು ಈ ಡ್ರೆಸ್ ಬಂದು ಹೊಸ ಡ್ರೆಸ್ಸು. ಇವಾಗಷ್ಟೇ ವೀಡಿಯೋಗೆ, ಎಷ್ಟು ಡ್ರೆಸ್ ಇದ್ರೂ ಸಾಲಲ್ಲ, ಇವಾಗಷ್ಟೇ ಡ್ರೆಸ್ಸು ಇದನ್ನು ಹಾಕ್ಕೊಂಡು ವೀಡಿಯೋಗೆ ಅಂತ ಹೋಗಿದ್ದೆ. ಸೊ ಇದು ಕೂಡ ಮೀಶೋನಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್. ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಇವಾಗ ಹಾಕ್ಕೊಂಡು ಹೋಗಿದೆ. ಎಷ್ಟು ಜನ ಕೇಳಿದ್ರು ಅಂದರೆ, ಮೇಯ್ನಾಗಿ ನನಗೆ ಈ ಕಲರ್ ಅಂದರೆ ಪರ್ಪಲ್ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ. ಫ್ಲೋರ್ ಲೆಂತ್ ಇದೆ. ಸಮಥಿಂಗ್ 400 ಏನೋ 450 ಏನೋ ಇರಬೇಕು. ಹಾಕ್ತೀನಿ. ತುಂಬ ದಿವಸ ಆಯಿತು ತೊಗೊಂಡು, ಬಟ್ ಹಾಕ್ಕೊಂಡಿರಲಿಲ್ಲ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಡ್ರೆಸ್ಸು? ಫುಲ್ ಸ್ಲೀವ್ಸ್ ಬರುತ್ತೆ ಇದು ಕೂಡ ಇಲ್ಲಿವರೆಗೂ. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಸೊ ಈ ಡ್ರೆಸ್ದೇನಾದರೂ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಕಲ್ಲರ್ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಫೇರ್ ಆಗಿರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಖತ್ತಾಗಿ ಕಾಣಿಸ್ತಿದೆ. ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವು ಹೇಳಬೇಕು. ನೋಡಿ, ತುಂಬ ಚೆನ್ನಾಗಿದೆ. ಮೀಶೋದಲ್ಲಂತೂ ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗ್ತಾ ಇರುತ್ತೆ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಎಷ್ಟಂತ ಡ್ರೆಸ್ ತರಿಸ್ಕೋತೀಯ, ವಾರ್ಡ್ರೋಬಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಡ್ರೆಸ್ ತೊಗೋತೀಯ ಅಂತ ಇದ್ರು. ಸೊ ಏನು ಮಾಡೋದು, ಮೀಶೋದಲ್ಲಿ ನೋಡಿದಾಗ ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಡ್ರೆಸ್ ಸಿಕ್ತಾಗ ನನಗಂತೂ ತುಂಬ ಖುಷಿ ಆಗುತ್ತೆ ತಾಳೋದಕ್ಕೆ. ಸೊ ಇದು ನೋಡಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಎಮ್ ಸೈಜ್ ಬುಕ್ ಮಾಡಿದ್ದೆ, ಅವರು ಎಲ್ ಸೈಜ್ ಕಳಿಸಿದ್ದಾರೆ. ಸೊ ಇನ್ನೇನು ಮಾಡೋದು, ರಿಟರ್ನ್ ಇನ್ನೇನು ಮಾಡೋದು ಅಂತ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಇದೇನು ಟೈಟ್ ಆಗೋಲ್ಲ, ನಿಮ್ಗೆ ಯಾವ ಸೈಜ್ ಇದ್ರೆ ಆ ಸೈಜು ತೊಗೊಳ್ಳಿ, ಓಕೆನಾ. ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ. ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಆರಾಮಾಗಿ ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಸುಮಾರಷ್ಟು ಜನ ಕಮೆಂಟ್ ಆಗ್ತಿರ್ತೀರ, ಅಕ್ಕ ಮೀಶೋದಿಂದ ತೊಗೊಂಡಿರೋ ಡ್ರೆಸ್ಗಳು ತೋರಿಸಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಚೆನ್ನಾಗಿದ್ರೆ ಮಾತ್ರ ತೋರಿಸ್ತೀನಿ ಅಷ್ಟೇ ನಾನು. ನೀರಿಗೆ ಇಷ್ಟು ಬಣ್ಣ ಹಾಕಿ ಫೇಸ್ ವಾಶ್ ಮಾಡಿದ್ರೆ ಫೇಸ್ ತುಂಬ ಚೆನ್ನಾಗಿರುತ್ತೆ. ಟ್ಯಾನ್ ಆಗಲ್ಲ, ಗ್ಲೋಯಿಂಗ್ ಆಗಿ ಹಾಗೇ ಇರುತ್ತೆ, ಆಯಿತಾ. ನಾನೀಗ ಹಾಗೆ ಮಾಡಬೇಕು. ಸೊ ಟೈಮ್ ಇಲ್ಲ, ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತೀರಿ. ಹಲೋ ಸ್ನೇಹಿತರೆ, ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ. ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು. ರಾಮನವಮಿ ನಾನು ಇವತ್ತೇ ಮಾಡ್ತಾ ಇದ್ದೀನಿ. ಸೊ ಬನ್ನಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಹೋಗೋಣ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ರಾಯರ ಮಠಕ್ಕೆ ಹೋಗೋಣ ಅಂತ ಒಂದೇ ಸಲ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಇದು ಕೂಡ ಕಾಟನ್ ಡ್ರೆಸ್ಸು, ಶ್ವೇತಾ ಶಾಪಲ್ಲಿ ಯಾವಾಗಲೂ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು. ಸೊ ಇದು ನಾನು ಗುರುವಾರನೇ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಶುಕ್ರವಾರ ಮತ್ತೆ ತಲೆಗೆ ಸ್ನಾನ ಮಾಡಬೇಕು, ಮತ್ತು ಶನಿವಾರ ಮಾಡಬೇಕು. ಸೊ ಡೈಲಿ ತಲೆಗೆ ಸ್ನಾನ ಮಾಡಿದ್ರೆ ಏರ್ ಫಾಲ್ ಆಗುತ್ತೆ. ಸೊ ಹಂಗಾಗಿ ಅದೊಂದು ರೀಸನ್ ಒಂದು. ಇನ್ನೊಂದು ಕಡೆ ಏನು ಅಂತಂದರೆ, ರಾಯರು
ಹನುಮ ಭಕ್ತರು. ಸೊ ಹಂಗಾಗಿ ನಾನು ರಾಯರನ್ನು ಮತ್ತು ಹನುಮನ್ನು ಜೊತೆಗೆ ಕೂರಿಸಿ ಪೂಜೆ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ನನಗೆ ಆಸೆ ಇತ್ತು. ಸೊ ಅದು ಇವತ್ತು ಕೂಡಿ ಬಂತು ಆ ದಿನ ಅಂತಲೇ ಹೇಳ್ಬೋದು. ಅದೊಂದು ಖುಷಿ ತರ್ತಾಯಿತ್ತು. ಆಮೇಲೆ ಇನ್ನೊಂದು ಏನು ಕನ್ಫ್ಯೂಷನ್ ಆಯಿತು ಅಂದರೆ, ಸುಮಾರಷ್ಟು ಜನ ಗುಬ್ಬಿನಲ್ಲಿ ಗುರುವಾರನೇ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸುಮಾರಷ್ಟು ದೇವಸ್ಥಾನಗಳಲ್ಲಿ. ಸೊ ಹಂಗಾಗಿ ದೇವಸ್ಥಾನಗಳಲ್ಲೇ ಮಾಡ್ತಾಯಿದ್ದಾರೆ, ತೊಂದರೆ ಏನಿಲ್ಲ, ನಾನು ಮಾಡ್ಬೋದು ಅಂದ್ಕೊಂಡು ಮಾಡಿದೆ. ಪ್ರತಿ ವರ್ಷ ರಾಮನವಮಿ ದಿವಸನೇ ನಾವು ಮಾಡ್ತಿದ್ದಿದ್ದು, ಆಯಿತಾ. ಸೊ ಹಂಗಾಗಿ ಗುರುವಾರನೇ ಮಾಡ್ಕೋತಾ ಇದ್ದೀನಿ. ಇನ್ನು ಗುರುವಾರ ರಾಯರ ಮಠಕ್ಕೆ ಕೂಡ ಹೋಗಿ ಬಂದೆ. ಇವಾಗ ಏನು ಮುಂಚೆ ಎಲ್ಲ ಬೆಲ್ವತ್ತಣ್ಣು ಅಂತ ಸಿಗ್ತಿತ್ತು, ಬ್ಯಾಲ್ದಣ್ಣು ಅಂತ ಹೇಳ್ತಾರೆ. ಸೊ ಅದರಿಂದ ಪಾನಕ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಹೋಗಿ ಹುಡ್ಕೊಂಡು ಎಲ್ಲರೂ ತರೋರು, ಬಟ್ ಅವರು ಹೋಗಲ್ಲ ಇವಾಗ. ಸೊ ಹಂಗಾಗಿ ನಾನಿವಾಗ ಕರ್ಬೂಜ ಹಣ್ಣಿಂದೆ ಬೆಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾನಕನೂ ಆಯಿತು, ನೀರು ಮಜ್ಜಿಗೆನೂ ಆಯಿತು. ಸಾಮಾನ್ಯವಾಗಿ ಕಡಲೆಬೇಳೆ ಕೋಸಂಬರಿ ಮಾಡ್ತೀನಿ ನಾನು. ಸೊ ರಾಮನವಮಿಗೆ ಇಷ್ಟೇ ಮಾಡೋದು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಸೊ ನಾನೇನು ಹಾಕ್ತಿಲ್ಲ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಶೋಧಿಸ್ಕೊಂಡು ನೀರು ಹಾಕಿ ಹಬ್ಬ ಕೂಡ ಮುಗೀತು. ಸೊ ಹೋದ ವರ್ಷ ನಂಗೆ ರಾಮನವಮಿ ಬಂದರೆ ಏನು ನೆನಪಾಯಿತು ಅಂತಂದರೆ, ಹೋದ ವರ್ಷ ಯಾರೋ ಒಬ್ಬ ಮೂಢ ಒಂದು ನನಗೆ ಕಮೆಂಟ್ ಹಾಕಿದ್ರು. ಏನಂತ, ರಾಮಾಂಜನೇಯರದು ಸುಮ್ಮನೆ ಅದು ಒಂದು ಸ್ಟೋರಿ. ಸೊ ನೀವು ಯಾಕೆ ಅದನ್ನು ಜಾಸ್ತಿ ಒತ್ತು ಕೊಟ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ, ಅದೊಂದು ಸ್ಟೋರಿ, ನೀವು ರಿಯಾಲಿಟಿಗೆ ಬನ್ನಿ, ಸುಮ್ಮನೆ ಕತೆ ಅಷ್ಟೇ ಅದು, ರಾಮಾಂಜನೇಯರು ಇರಲಿಲ್ಲ ಅಂತ ಈ ಥರ ಎಲ್ಲ ಹೇಳ್ದ. ಸೊ ನನಗೆ ಕೆಟ್ಟು ಕೋಪ ಬಂದ್ಬಿಡ್ತು. ಯಾಕೆಂದರೆ ಇಂಥವ್ರು ಎಷ್ಟೋ ಜನಗಳಿಂದನೇ ನಮ್ಮ ಹಿಂದೂ ಸನಾತನ ಧರ್ಮ ಹಾಳಾಗ್ತಾ ಇರೋದು. ರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲ ಇಲ್ದಲೆ, ಕತೆ ಇಲ್ಲದಲೇ ಆಂಜನೇಯರು, ರಾಮಾಂಜನೇಯರು ಇದ್ದರು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ, ಅಲ್ವಾ. ಸೊ ಇದು ರಾಮ ಬಂದು ಜಗತ್ಪಾಲಕ. ಸೊ ಪುರಾಣ ಪುಣ್ಯ ಪುರುಷೋತ್ತಮ ಅಂತ ಕರೀತಾರೆ. ಸೊ ನಮ್ಮ ರಾಮ, ಲಕ್ಷ್ಮಣ, ಆಂಜನೇಯ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಆಂಜನೇಯನ ಒಂದು ದೇವಸ್ಥಾನಗಳಿದೆ. ನಾವು ರಾಮನವಮಿನೂ ಕೂಡ ನಮ್ಮ ಹಿಂದೂ ಹಬ್ಬಗಳಲ್ಲಿ ಇದೂ ಒಂದು ಅಂತ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಸೊ ಇಂಥವರೆಲ್ಲ ಹೆಂಗೆ ಕಮೆಂಟ್ ಆಗ್ತಾರೆ ಅಂತಂದರೆ, ನಾಸಾದವರೇ ನಮ್ಮ ರಾಮ ನಿರ್ಮಾಣ ಮಾಡಿದಂಥ ಸೇತುವೆನ ನೋಡಿ ಅವರೇ ಆಶ್ಚರ್ಯಗೊಂಡು ಇದೆಲ್ಲ ನಿಜ ಅಂತ ಅವರೇ ಒಪ್ಪಿದ್ದಾರೆ. ಜಗತ್ತೇ ಒಪ್ಕೊಂಡಿದೆ ರಾಮಾಂಜನೇಯರು ಇದ್ದರು. ರಾಮ ಆಂಜನೇಯ ಇಲ್ಲ ಅಂತಂದರೆ ಮತ್ತು ರಾಮಾಯಣ ಹೇಗೆ ಬಂತು. ಸೊ ಇಂಥವರೆಲ್ಲ ನನಗೆ ನಿಜವಾಗ್ಲೂ ಬಾಯಿ ಕೆಡ್ದಾಗ ಬಂದ್ಬಿಡ್ತಿತ್ತು. ನಿಜವಾಗ್ಲೂ ಅವನಿಗೆ ಸರಿಯಾಗಿ ಕಮೆಂಟ್ ಹಾಕಿದ್ದೆ ಹೋದ ವರ್ಷ, ಅದೇ ನೆನಪಾಗ್ತಿತ್ತು. ಇಂಥವ್ರಿಂದಲೇ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಇದನ್ನೆಲ್ಲ ಹಾಳು ಮಾಡೋಕ್ಕೆ ಇಂಥವ್ರು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಸೊ ಅವ್ರಿಗನ್ಸಿದ್ದನ್ನು ಅವ್ರ ಮನಸ್ಸಲ್ಲೇ ಇಟ್ಕೋಬೇಕು. ಬಟ್ ಅದನ್ನು ಬಂದು ನೀವು ಯೂಟ್ಯೂಬಲ್ಲಿ ಹಾಕಬೇಡಿ, ಇದೆಲ್ಲ ಸುಳ್ಳು ಅಂತ ಹೇಳೋಕ್ಕೆ ಇವ್ರುಗಳಿಗೆ. ಸೊ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಹಿಂದೂ ಹಬ್ಬಗಳನ್ನ ತೋರಿಸ್ಬೇಡಿ ಅಂತ ಹೇಳೋದಕ್ಕೆ ಇವ್ರು ಯಾರಿಗೂ ರೈಟ್ಸ್ ಇಲ್ಲ. ಯಾಕೆ ಅಂತಂದರೆ ನಮ್ಮ ದೇಶದ ಹಬ್ಬಗಳು ನಮಗೆ ಹೆಮ್ಮೆ. ನಾವು ಸಣ್ಣ ಪುಟ್ಟ ಹಬ್ಬಗಳನ್ನೂ ಕೂಡ ಎಷ್ಟು ಚಂದವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹೊರಗಡೆ ನೋಡಿ ಯುದ್ಧ ಅದು ಇದು ಅಂತ ಬೇರೆ ದೇಶಗಳು ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ. ಬಟ್ ನಾವು ನೆಮ್ಮದಿಯಾಗಿ ನಮ್ಮ ದೇಶದಲ್ಲಿ ಉಸಿರಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಹಬ್ಬಗಳನ್ನು ಕೂಡ ಇಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ಈ ಎಲ್ಲ ದೇವಾನುದೇವತೆಗಳು ನಮ್ಮನ್ನು, ನಮ್ಮ ದೇಶನ ಕಾಯ್ತಾ ಇದ್ದಾರೆ ಅನ್ನೋದೇ ಒಂದು ಸಾಕ್ಷಿ ಅಲ್ವಾ ಸ್ನೇಹಿತರೆ. ಸೊ ಇದೊಂದು ನನಗೆ ಹೋದ ವರ್ಷ ಯಾರೋ ಒಬ್ಬರು ಹಾಕಿದ್ದು ಕಮೆಂಟು ನನಗೆ ನೆನಪಾಯಿತು. ಸೊ ಹಾಗಾಗಿ ಇಲ್ಲಿ ನಾನು ಶೇರ್ ಮಾಡಿದೆ. ಬನ್ನಿ ಇವಾಗ ರಾಮನವಮಿಗೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆಯಿತು, ರಾಯರ ಮಠಕ್ಕೆ ಹೋಗೋಕ್ಕಂತೂ ತುಂಬ ಲೇಟ್ ಆಗುತ್ತೆ. ಸೊ ಆದರೂ ಪರವಾಗಿಲ್ಲ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ. ಚಂದ್ರಸೇನ ನಂಬಿದ ರಾಮ, ಜಾಂಬವಂತ ಜಪಿಸಿದ ರಾಮ. ಚಂದ್ರಸೇನ ನಂಬಿದ ರಾಮ, ಜಾಂಬವಂತ ಜಪಿಸಿದ ರಾಮ. ಸುಗ್ರೀವ ಸಾರಿದ ರಾಮ,
ನಮಃ. ಓಂ ದೇವಕೀ ನಂದನಾಯ ನಮಃ. ಓಂ ರಾಮಮಾನಸಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆಂಜನೇಯ ಮತ್ತು ರಾಯರನ್ನ ಒಟ್ಟಿಗೆ ಇಟ್ಟು ಪೂಜೆ ಮಾಡೋಂಥ ಸೌಭಾಗ್ಯ ಇವತ್ತು ನಂಗೆ ಸಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಸುಮಾರಷ್ಟು ಜನ ನಾಳೆ ಮಾಡ್ಬೋದು ಶುಕ್ರವಾರ, ಬಟ್ ಖುಷಿ ಆಯಿತು, ಡಬಲ್ ಖುಷಿ ಆಯಿತು. ರಾಯರು ಮತ್ತು ಆಂಜನೇಯ ಮನೆಯಲ್ಲಿ ರಾಮನ ಫೋಟೋ ಇಲ್ಲ, ರಾಮ ಭಕ್ತ ಹನುಮಂತ ಪೂಜೆ ರಾಯರನ್ನ ಪೂಜಿಸ್ಬಿಟ್ಟು ನರಸಿಂಹ ಎಲ್ಲ ದೇವತೆಗಳು, ಹಂಗಾಗಿ ರಾಯರನ್ನೊಬ್ಬರನ್ನ ಪೂಜಿಸೋದೇ ಸಾಕು, ಅಷ್ಟಾನು ದೇವತೆಗಳು ಬಂದುಬಿಡ್ತಾರೆ ಅನ್ನೋದೊಂದೇ ನನಗೆ ನಂಬಿಕೆ. ಹಾಗಾಗಿ ರಾಯರನ್ನ ನಾವು ಇಷ್ಟು ನಂಬ್ತೀನಿ. ಸೊ ಇವಾಗ ಹಲಸಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಈ ವರ್ಷ ಫಸ್ಟ್ ಮಾಡ್ತಾ ಇರೋದು ನಾನು, ಯಾಕೆಂದರೆ ಹಲಸಿನಕಾಯಿ ಸಿಕ್ಕಿರಲಿಲ್ಲ. ನೋಡಿ ರಾತ್ರಿಯೇ ಅಲಸಂಡೆ ಕಾಳು, ಅವರೆಕಾಳು, ಕಡಲೆಕಾಳು ಎಲ್ಲ ನೆನೆಸಿಟ್ಟಿದ್ದೆ. ಬಟಾಣಿ ಕೂಡ ಹಾಕುವೆ, ಮನೆಯಲ್ಲಿ ಇರಲಿಲ್ಲ ಒಣ ಬಟಾಣಿ. ಸೊ ರಾತ್ರಿಯೇ ನೆನೆಸಿಟ್ಟು ಈ ಹಲಸಿನಕಾಯಿ ಸ್ವಲ್ಪ ಕ್ಲೀನ್ ಮಾಡೋದೇ ಹಿಂಸೆ. ಸೊ ಕೆತ್ತಳಸಿನಕಾಯಿ ಅಂತಾರೆ, ಸೊ ನನಗೆ ಕೆತ್ತಕ್ಕೆ ಬರಲಿಲ್ಲ. ಸೊ ಹಂಗಾಗಿ ಇಲ್ಲಿ ಹಚ್ಚಿಟ್ಟಿದ್ದೀನಿ ಅಷ್ಟೇ. ಸೊ ನೋಡಿರ್ತೀರಲ್ಲ ಹಿಂಗೆ ಕೆತ್ತಿ ಪೀಸ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ನನ್ನ ಹತ್ರ ಆ ಥರ ಏನು ಕೆತ್ತ ಅಂಥವು ಏನೂ ಇರಲಿಲ್ಲ. ಹಂಗಾಗಿ ಹಲಸಿನಕಾಯಿ ಸಾಂಬಾರ್ ರೆಡಿ ಟು ಈಟ್. ಸೂಪರಾಗಿದೆ ಸಾಂಬಾರು. ಈ ವರ್ಷದ ಹಲಸಿನಕಾಯಿ ಮೊದಲನೇ ಸಲ ಮಾಡ್ತಾ ಇರೋದು, ಅಂದರೆ ಮೊದಲನೇ ಸಲ ಅಂತಲ್ಲ, ಈ ವರ್ಷದಲ್ಲಿ ಮೊದಲನೇ ಸರಿ ಸಾಂಬಾರು ಮಾಡ್ತಾ ಇರೋದು. ಸೊ ಸಿಕ್ಕಿರಲಿಲ್ಲ ಹಲಸಿನಕಾಯಿ, ಇವತ್ತು ಸಿಕ್ಕಿದೆ. ಸೊ ನಾಳೆಗೂ ಆಗಂಗೆ ಮಾಡಿಬಿಟ್ಟಿದ್ದೀನಿ ಸಾಂಬಾರು. ನೋಡಿ ಒಗ್ಗರಣೆ ಹಾಕಿದ್ದೀನಿ, ಈಗ ಸ್ವಲ್ಪ ಕುದಿಬೇಕು. ಬಿಸಿ ಬಿಸಿ ಮುದ್ದೆ ಹಲಸಿನಕಾಯಿ ಸಾಂಬಾರು ಹೆಂಗಿತ್ತು ಅಂತೀರಾ? 2 ದಿವಸ ಊಟ ಮಾಡಿದ್ದೀವಿ, ಅಷ್ಟು ರುಚಿಯಾಗಿತ್ತು. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಹಲಸಿನಕಾಯಿ ಸಾಂಬಾರು? ಈ ವರ್ಷ ಮಾಡಿದ್ರಾ? ನಿಮಗೂ ಇಷ್ಟನಾ ಹಲಸಿನಕಾಯಿ ಸಾಂಬಾರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬನ್ನಿ ಇವಾಗ ನೀವು ವೆಯ್ಟ್ ಮಾಡ್ತೀರಾ ಅಂತ ಒಂದು ಸಣ್ಣ ಪುಟ್ಟ ಒಂದೆರಡು ಎಕ್ಸಸೈಸ್ಗಳನ್ನ ಈ ವಿಡಿಯೋನಲ್ಲೂ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಈ ಹೊಸ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇರ್ತೀರಾ ಸುಮಾರಷ್ಟು ಜನ. ಸಪ್ರೇಟ್ ವಿಡಿಯೋ ಮಾಡಿ ಅಂತಲೂ ಕೂಡ ಹೇಳಿದ್ದೀರಾ. ಖಂಡಿತ ಸದ್ಯದಲ್ಲೇ ಸಪ್ರೇಟ್ ವಿಡಿಯೋಗಳನ್ನ ಮಾಡಿ ಒಂದು 3 ಎಪಿಸೋಡ್ ಆಗ್ಬೋದು. ಸೊ ಮಾಡಿ ತೋರಿಸ್ತೀನಿ ಖಂಡಿತವಾಗಿಯೂ. ಸೊ ನನ್ನೆಲ್ಲ ವ್ಯೂವರ್ಸು ಕೂಡ ಹೆಚ್ಚು 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 ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ನಿಮ್ಮ ಕಮೆಂಟ್ಗಳು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಮೋಟಿವೇಶನು, ನನ್ನನ್ನು ನೋಡಿ ನೀವು ತುಂಬ ಜನ ಮೋಟಿವೇಶನ್ನಾಗಿ ತೊಗೊಂಡಿದ್ದೀರಾ. ನಾನು ಇವತ್ತು ಕೂಡ ಒಬ್ಬರ ಜೊತೆ ಮಾತಾಡಿದೆ ಫೋನಲ್ಲಿ, ತುಂಬ ಖುಷಿ ಆಯಿತು. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ ಈ ಥರ ಎಕ್ಸಸೈಸ್ಗಳು, ಇದು ನಮ್ಮ ಸೊಂಟ ಭಾಗ ಮತ್ತು ತೊಡೆ ಭಾಗ ಸಣ್ಣ ಆಗುವಂತಹ ಎಕ್ಸಸೈಸ್ಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ತೋರಿಸ್ತೀನಿ. ಸೊ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸೋದಕ್ಕೆ ನನಗೂ ಮುಜುಗರ ಅನಿಸುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಎಕ್ಸಸೈಸ್, ಇದು 30 ಟೈಮ್ ಮಾಡಿ ಫಸ್ಟ್ ತೋರಿಸಿದ್ನಲ್ಲ, ಅದು ಒಂದು ಸೈಡ್ 15 ಸರಿ ಮಾಡಿ. ಸೊ ಅಭ್ಯಾಸ ಇಲ್ಲ ಅಂದರೆ 10 ಸರಿ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ಇದು ಒಂದು ಹೊಸ ಎಕ್ಸಸೈಸು, ಅಲ್ಲ ನಿಮಗೆ ಹೊಸ ಎಕ್ಸಸೈಸು, ಇದನ್ನು ನಾನು ಪ್ರತಿದಿನ ಮಾಡ್ತೀನಿ. ಸೊ ಇದು ಕೂಡ ಅಷ್ಟೇ, ಒಂದು 15 ಸಾರಿ, ಒಂದು ಸೈಡ್ 15 ಸಾರಿ ಮಾಡಿ. ಸೊ ನಿಮಗಿದು ಹಿಪ್ಸ್ ಭಾಗ ಮತ್ತು ನಿಮಗೆ ತೊಡೆ ಭಾಗನೂ ಕೂಡ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ತೋರಿಸಿರಲಿಲ್ಲ, ಹಾಗಾಗಿ ಇವು ತೋರಿಸ್ತಾ ಇದ್ದೀನಿ. ಕಾಲು ಸ್ವಲ್ಪ ನೋವು ಬರುತ್ತೆ, ಈ ಥರ ಸ್ಟ್ರೆಚ್ ಮಾಡಿಕೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಸೊ ಆಲ್ರೆಡಿ ಒಂದಷ್ಟು ಎಕ್ಸಸೈಸ್ಗಳಾಗಿದೆ, ಮಧ್ಯದಲ್ಲಿ ಒಂದೊಂದು ಸ್ಕಿಪ್ ಆಗಿಬಿಡುತ್ತೆ ನಂದು ಕೂಡ ಎಕ್ಸಸೈಸು. ಯಾಕೆಂದರೆ ಮನೆ ಎಲ್ಲ ಕೆಲಸ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವ. ಸೊ ಎಲ್ಲನೂ ನೋಡ್ಕೋಬೇಕು. ಕೆಲವೊಂದು ಸಲ ಅಡುಗೆ ತಿಂಡಿ ಮಾಡೋದೇ ಬೆಳಗ್ಗೆ ಹೊತ್ತು ಟೈಮ್ ಆಗಿಬಿಡುತ್ತೆ. 7:30 ಆಯಿತು ಅಂದರೆ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅರ್ಧ ಗಂಟೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಡುತ್ತೆ ಅದಕ್ಕೆ. ಸೊ ನೋಡಿ ಈ ಸೈಡು ಕೂಡ 15 ಬಾರಿ ಮಾಡಿ. ಸೊ ಮನೆಯಲ್ಲಿ ಸೋಫಾ, ಚೇರು ಏನಾದರೂ ಇರ್ಬೋದು, ಸಪೋರ್ಟ್ ತೊಗೊಂಡು ಇದು ಸೈಡ್ ಫ್ಯಾಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ತೊಡೆನೂ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪೀರಿಯಡ್ ಎಲ್ಲ ಕರೆಕ್ಟ್ ಬರಬೇಕು ಅಂತಂದರೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಎಕ್ಸಸೈಸ್ಗಳನ್ನ ತೋರಿಸ್ತೀನಿ. ಅದನ್ನು ಫಾಲೋ ಮಾಡಿಕೊಂಡ್ರೆ ಡೈಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಪೀರಿಯಡ್ ಕೂಡ ಪೀರಿಯಡ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಒಬ್ಬರು ಕೇಳಿದಾರೆ, ಪೀರಿಯಡ್ಡು ನನಗೆ ಕರೆಕ್ಟ್ ಬರ್ತಾಯಿಲ್ಲ, ಏನಾದರೂ ಹೇಳಿ ಅಂತ ಎಕ್ಸಸೈಸ್ ಜೊತೆಗೆ. ಸೊ ಏನು ಮಾಡಬೇಕು ಅಂತ ನೆಕ್ಸ್ಟು ಯಾವಾಗಾದ್ರೂ ಅದರದ್ದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ. ಕೆಲವೊಬ್ಬರು ಕೇಳ್ತಾ ಇರ್ತೀರ, ಅಕ್ಕ ನನಗೆ ಇದನ್ನು ಹೇಳಿ ಅದನ್ನು ಹೇಳಿ ಅಂತ. ಸೊ ಪೀರಿಯಡ್ಗೆ ಒಂದು ಸೊಲ್ಯೂಷನ್ ಇದೆ, ಸೊ ಅದನ್ನು ನೋಡೋಣ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಟ್ರೈ ಮಾಡಿ ನೋಡಿ.
ಸೊ ನೋಡಿ ಈ ಥರ ಎಕ್ಸಸೈಸ್ ನೀವು ಸೋಫಾ ಏನಾದರೂ ಮನೇಲಿ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಸೋಫಾ ಇದ್ದೇ ಇರುತ್ತೆ, ಅದ್ರ ಸಹಾಯದಿಂದ ಮಾಡಿ. ಸೊ ಜಿಮ್ಗೆ ಹೋಗಬೇಕು ಅಥವಾ ಅಕ್ಯುಪೆನ್ಸೇ ಬೇಕು ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಅಂತ ಏನಿಲ್ಲ. ನೋಡಿ ಈ ಥರದ್ದೆಲ್ಲ ಜಿಮ್ಮಲ್ಲಿ ನೋಡಿರ್ತೀರ, ಈ ಥರ ಎಲ್ಲ ಲೆಗ್ ವರ್ಕೌಟ್ ಮಾಡೋದನ್ನು. ಸೊ ತೊಂದರೆ ಇಲ್ಲ, ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು. ಸೊ ಇಲ್ಲ ನಾನು ಜಿಮ್ಗೆ ಹೋಗ್ತೀನಿ ಅಂದರೆ ಅದು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಬನ್ನಿ, ಟೈಮ್ ಸಿಗುತ್ತೆ ಅಂದರೆ. ಬಟ್ ನಮಗೆ ಟೈಮ್ ಸಿಗಲ್ಲ ಸ್ನೇಹಿತರೆ, ನನಗಿಷ್ಟೇ ಟೈಮ್ ಸಿಗೋದು. ಸೊ ನಾನು ಜಿಮ್ಗೆ ಹೋಗ್ತೀನಿ ಅಂತಂದರೆ ಹೋಗಿ ಬರೋಕ್ಕೇ ಇಷ್ಟು ಟೈಮ್ ಹಿಡಿದ್ಬಿಡುತ್ತೆ. ಹಾಗಾಗಿ ನಾನು ನೋಡ್ತಾ ಇದ್ದೀರಾ ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಫಿಟ್ ಆಗಿದ್ದೀನಿ. ತುಂಬ ಫಿಟ್ಟಾಗಿ ನಾನೇನು ಶಿಲ್ಪಾ ಶೆಟ್ಟಿ ಥರ ಬಾಡಿ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ತಕ್ಕ ಮಟ್ಟಿಗೆ ನನಗೆ ನಾನು ಚೆನ್ನಾಗಿ ಕಾಣಿಸೋದು ಕೂಡ ಅಷ್ಟೇ, ಇನ್ನೊಬ್ಬರನ್ನ ಮೆಚ್ಚಿಸೋದು ಬೇಡ, ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಮಾಡಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ನಾನು ಎಕ್ಸಸೈಸ್ನ ತೋರ್ಸೋಕ್ಕಾಗಿರೋದು. ಸೊ ಇವುಗಳ್ನೂ ಕೂಡ ಫಾಲೋ ಮಾಡಿ. ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆಲ್ಲ ಕಾಲುಗಳೆಲ್ಲ ಸಣ್ಣ ಆಗೋದಕ್ಕೆ ಒಂದೊಂದು 15 ಸಾರಿ ಮಾಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.